ನಮಗೆಲ್ಲರಿಗೂ ಗೊತ್ತಿದೆ, ಪ್ರೆಗ್ನೆನ್ಸಿ ಆಗಬೇಕು, ಬೇಬಿ ಆಗಬೇಕು, ಹೆಲ್ದಿ ಆಗಿ ಅಂತ ಹೇಳಿದ್ರೆ ವಿಮೆನ್ ಅಲ್ಲಿ ಅಂದ್ರೆ ಮಹಿಳೆಯರಲ್ಲಿ ಎಗ್ ಕ್ವಾಲಿಟಿ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಹಾಗೆ ಪುರುಷರಲ್ಲಿ ಸ್ಪರ್ಮ್ ಕ್ವಾಲಿಟಿ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಸೊ ಅಂಥದ್ರಲ್ಲಿ ನನ್ನ ಹತ್ರ ಕ್ಲೈಂಟ್ಸ್ ನಾನು ಕನ್ಸಲ್ಟೇಷನ್ ತಗೊಳ್ಳುವಾಗ ತುಂಬಾ ಜನ ಹೇಳ್ತಾರೆ, ಮೇಡಮ್ ನಮಗೆ ಕನ್ಸೆಪ್ಷನ್ ಏನೋ ಆಗುತ್ತೆ, ಪ್ರೆಗ್ನೆನ್ಸಿ ಪಾಸಿಟಿವ್ ರಿಸಲ್ಟ್ ಏನೋ ಬರುತ್ತೆ, ಅದಾದ ನಂತರ 1 ಮಂತ್ 2 ಮಂತ್ ಈ ರೀತಿ ಆದ ನಂತರ ನಮಗೆ ಮಿಸ್ಕ್ಯಾರೇಜ್ ಆಗುತ್ತೆ, ಐ ಮೀನ್ ಅಬೋಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದಕ್ಕೆಲ್ಲ ಒಂದು ರೀಸನ್ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಲೋ ಎಗ್ ಕ್ವಾಲಿಟಿ ಆರ್ ಪುವರ್ ಎಗ್ ಕ್ವಾಲಿಟಿ ಅಂತ ನಾವು ಹೇಳ್ಬೋದು. ಸೊ ಇಂಥದ್ದೇ ಕಂಡೀಷನ್ ನನ್ನ ಕ್ಲೈಂಟ್ ಫೇಸ್ ಮಾಡ್ತಾ ಇದ್ರು. ಅವರಿಗೆ ಎಗ್ ರಿಲೀಸ್ ಆಗ್ತಾ ಇರಲಿಲ್ಲ, ಎಗ್ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ಇದನ್ನ ನಾವು ಆನ್ ಓವ್ಯುಲೇಷನ್ ಅಂತ ಹೇಳ್ತೀವಿ. ಸೊ ಇಂಥ ಕಂಡೀಷನ್ ಅಲ್ಲಿ ನನ್ನ ಕ್ಲೈಂಟ್ ಬಂದಾಗ ನಾನು ಅವರಿಗೆ ಕೆಲವಷ್ಟು ಟಿಪ್ಸ್ ಗಳನ್ನ ರೆಕಮೆಂಡ್ ಮಾಡಿದ್ದೆ. ಹಾಗೆ ಅವರಿಗೆ ನಮ್ಮ ಮನೆಮದ್ದನ್ನ ಕೊಟ್ಟಿದ್ದೆ, ಮರಿಯಂ ಓವಾ ಬೂಸ್ಟರ್ ಹಾಗೆ ಮರಿಯಂ ಫರ್ಟಿ ಬೂಸ್ಟ್. ಸೊ ಇದನ್ನ ಅವರು ಟ್ರೈ ಮಾಡಿದ್ರು. ಅವರ ಹಸ್ಬೆಂಡ್ ಗೆ ಸ್ಪಾಮಾ ಬೂಸ್ಟರ್ ತಗೊಂಡಿದ್ರು. ಕೇವಲ 1 ತಿಂಗಳಲ್ಲಿ ಅವರಿಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿದೆ. ನೀವು ಇಲ್ಲಿ ನೋಡಬಹುದು. ಇದೇ ರೀತಿಯ ಪ್ರಾಬ್ಲಮ್ ಗಳನ್ನ ನೀವು ಫೇಸ್ ಮಾಡ್ತಾ ಇದ್ದೀರಾ. ಇದನ್ನ ಬಿಟ್ಟು ಬೇರೆ ಇಶ್ಯೂಸ್ ಗಳನ್ನ ಫೇಸ್ ಮಾಡ್ತಿದ್ದೀರಾ, ಲೈಕ್ ಟ್ಯೂಬಲ್ ಬ್ಲಾಕೇಜ್, ಲೋ AMH, PCOD, ಥೈರಾಯ್ಡ್, ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ. ಇದೇ ರೀತಿಯ ಎಲ್ಲಾ ಪ್ರಾಬ್ಲಮ್ ಗಳಿಗೆ ನಮ್ಮ ಹತ್ರ ನೀವು ಸಲಹೆಯನ್ನ ಪಡೆಯಬಹುದು. ನಮ್ಮ ಮನೆಮದ್ದನ್ನ ಟ್ರೈ ಮಾಡ್ತಾ ನೀವು ಕೂಡ ನಿಮ್ಮ ಕನಸನ್ನ ನನಸು ಮಾಡ್ಕೊಳ್ಬಹುದು, ಹೆಲ್ದಿ ಬೇಬಿಯನ್ನ ಪಡಿಬಹುದು. ಬೇಕು ಅಂತ ಹೇಳಿದ್ರೆ ನಮ್ಮ ಆನ್ಲೈನ್ ಸರ್ವಿಸ್ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ಫೋನ್ ನಂಬರ್ ಇಲ್ಲಿ ಡಿಸ್ಪ್ಲೇಗೆ ಹಾಕಿದೆ.